ನಮಸ್ಕಾರ ಮಕ್ಕಳೇ, ಮೊನ್ನೆ ನಡೆದಂತಹ ಪ್ರಥಮ ಪಿ ಯು ಸಿಯ ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕೀ ಆನ್ಸರನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಓಕೆ, ಸರಿಯಾಗಿ ನೀವೇನು ಮಾಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ. ಓಕೆ, ಇಲ್ಲಿ ಒಂದನೇ ಪ್ರಶ್ನೆ ನೋಡಿರಿ. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ಓಕೆ, ಇಲ್ಲಿ ಕೊಟ್ಟಿರುವಂಥ ಕಾಲಮ್ ಎ ಮತ್ತು ಕಾಲಮ್ ಬಿ ಅನ್ನು ಸರಿಯಾದ ನಾವು ಏನು ಮಾಡಬೇಕಾಗ್ಯದ್ರಿ, ಹೋಲಿಕೆ ಮಾಡಬೇಕಾಗ್ಯದ. ಓಕೆ, ಮಿಸ್ಟರ್ ಎಲಿಫೆಂಟ್ ಏನಾಗಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಸಿ ಆಪ್ಷನ್ ಕರೆಕ್ಟ್ ಆಗ್ತದೆ ನೋಡಿರಿ. ವಾಸ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ನೆಕ್ಸ್ಟ್ ಎರಡನೇದು ನೋಡಿದಾಗ ಲಯನ್ ವಾಸ್ ಅಪಾಯಿಂಟೆಡ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮ್ಯಾನ್ ಏನಾಗಿತ್ತು ಅಂತಂದಾಗ ಹ್ಯಾಡ್ ಎ ಡಿಸ್ಪ್ಯೂಟ್ ವಿತ್ ದ ಎಲಿಫೆಂಟ್. ಇವನು ಎಲಿಫೆಂಟ್ನ ಜೊತೆಗೆ ಏನಾಗಿರ್ತದೆ ಅಂತಂದಾಗ ವಾಗ್ವಾದ ಆಗಿರ್ತದೆ ಅಥವಾ ಜಗಳ ಆಗಿರ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಇದೆಲ್ಲವನ್ನು ನೋಡಿದಾಗ ಸಿ ಅನ್ನುವಂಥ ಆಪ್ಷನ್ ಏನಾಗಿರ್ತದೆ, ಕರೆಕ್ಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿದಾಗ ದ ಪೋಯೆಟ್ ಲವ್ಸ್ ಟು ರೈಸ್ ಅಪ್ ಡ್ಯಾಶ್ ಇನ್ ದ ಸ್ಕೂಲ್ ಬಾಯ್. ಇದು ಸರಿಯಾದ ಉತ್ತರ ಯಾವುದು ಅಂತಂದಾಗ ಡಿ ಆಪ್ಷನ್ ಏನಾಗಿರ್ತದೆ, ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಸಮ್ಮರ್ ಮಾರ್ನಿಂಗ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮೂರನೇ ಪ್ರಶ್ನೆ. ಲರ್ನಿಂಗ್ ಟು ಡ್ಯಾಶ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ಇನ್ ದ ಬಿಗ್ ಸಿಟಿ ಓರು ಮನುಷ್ಯನ್. ಓಕೆ, ಇದರ ಸರಿಯಾದ ಉತ್ತರ ನೋಡ್ರಿ ಯಾವುದು ಅಂತಂದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್, ರೈಟ್ ಆ್ಯನ್ ಅಡ್ರೆಸ್. ಇನ್ನು ನಾಲ್ಕನೇದು ನೋಡ್ರಿ. ಅಕಾರ್ಡಿಂಗ್ ಟು ದ ಪೋಯೆಟ್ ಆಫ್ ಮನಿ ಮ್ಯಾಡ್ನೆಸ್ ಡ್ಯಾಶ್ ಈಸ್ ಅವರ್ ಮ್ಯಾಡ್ನೆಸ್. ಇದರ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಐದನೇದು ನೋಡ್ರಿ. ಡ್ಯಾಶ್ ವುಡ್ ಸ್ಕ್ರೇಪ್ ಹರ್ ಬಾಡಿ ಆನ್ ದ ಟ್ರೀಸ್ ಬಾಕ್ ಇನ್ ದ ಪೋಯಮ್ ಇಫ್ ಐ ವಾಸ್ ಅ ಟ್ರೀ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದಾಗ ಬಿ ಆಪ್ಷನ್ ಈಸ್ ಅ ರೈಟ್ ಆನ್ಸರ್, ದ ಸ್ಯಾಕ್ರೆಡ್ ಕೌ. ಓಕೆ, ನಾ ಆರನೇ ಪ್ರಶ್ನೆ ನೋಡ್ರಿ ಮಕ್ಕಳೇ. ವೈ ವಾಸ್ ಮಾರಾ ಇಂಪ್ರಿಸನ್ ಬೈ ದ ವಿಲೇಜ್ ಹೆಡ್ಮ್ಯಾನ್ ಇನ್ ದ ವಾಚ್ಮೆನ್ ಆಫ್ ದ ಲೇಕ್. ಯಾಕಂತಂದಾಗ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ನೋಡ್ರಿ. ಮಾರಾ ವಾಂಟೆಡ್ ಟು ಮೀಟ್ ದ ಕಿಂಗ್. ಮಾರಾ ಏನು ಮಾಡ್ತಾ ಇರ್ತಾನೆ, ರಾಜನಿಗೆ ಭೇಟಿ ಆಗ್ಬೇಕಂತ ಹೇಳಿ 3-4 ಬಾರಿ ಹೋಗಿರ್ತಾನೆ. ಹಾಗಾಗಿ ಅವನನ್ನು ಏನು ಮಾಡ್ತಾರೆ ರೀ, ಇಂಪ್ರಿಸನ್ ಮಾಡ್ತಾರೆ. ಇನ್ನು ಏಳನೇದು ಸರಿಯಾದ ಏಳನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣಂತ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ದ ಫಾರ್ಮರ್ಸ್ ವೈಫ್. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋಣಂತ. ಆಪ್ಷನ್ ಎ ದ ಸ್ಪೀಕರ್ ಈಸ್ ಕಂಪ್ಲೇನಿಂಗ್ ಅಬೌಟ್ ಹರ್ ಹಸ್ಬೆಂಡ್ ಡೆತ್. ಇದು ಇಲ್ಲಿರುವಂಥ ರಾಂಗ್ ಸ್ಟೇಟ್ಮೆಂಟ್ ಆಗಿರ್ತದೆ. ಹಾಗಾಗಿ ಇದು ಸರಿಯಾದ ಉತ್ತರ. ಇನ್ನು ಎಂಟನೇದ್ದು. ಆ್ಯಸ್ ನರೇಟೆಡ್ ಬೈ ಫೆಡ್ರಿಕ್ ಡಗ್ಲಾಸ್ ವಿಪ್ಪಿಂಗ್ ಅ ಸ್ಲೇವ್ ವಾಸ್ ಅ ಸೋರ್ಸ್ ಆಫ್ ಗ್ರೇಟ್ ಪ್ಲೆಜರ್ ಫಾರ್ ಡ್ಯಾಶ್ ಅನ್ನುವಂಥದ್ದು ಆಪ್ಷನ್ ಎ ಏನಾಗಿರ್ತದೆ, ಮಿಸ್ಟರ್ ಪ್ಲಮ್ಮರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 9ನೇ ಪ್ರಶ್ನೆ. ದ ಟೂ ಬಾಯ್ಸ್ ವೆಂಟ್ ಟು ಪೊಲೆಟಾ ಎವ್ರಿ ಸಂಡೇ. ಇದು ಸರಿಯಾಗಿರ್ತದೆ. ಅದರ ರೀಸನ್ ಕೊಟ್ಟಿದ್ದಾರೆ ನೋಡ್ರಿ. ಲೂಗಿ ದ ನರೇಟರ್ಸ್ ಡ್ರೈವರ್ ಎಸ್ಕಾಟೆಡ್ ದ ಟೂ ಬಾಯ್ಸ್ ಟು ಪೊಲೆಟಾ ಇನ್ ಹಿಸ್ ಕಾರ್. ಓಕೆ, ಇದು ತಪ್ಪಾದ ಉತ್ತರ ಆಗಿರ್ತದೆ. ಯಾಕಂತಂದ್ರೆ ಲೂಗಿ ಅವತ್ತೇನಾಗಿರ್ತಾನೆ ರೀ ಅಂತಂದಾಗ ರಜೆಯ ಮೇಲೆ ಇರ್ತಾನೆ. ಬಿಕಾಸ್ ಸಂಡೇ, ಇಟ್ ವಾಸ್ ಸಂಡೇ. ಹಾಗಾಗಿ ಅದು ತಪ್ಪಾಗಿರ್ತದೆ. ಹಾಗಾಗಿ ಉತ್ತರ ಏನಾಗಿರ್ತದೆ ರೀ, ಎ ಆಪ್ಷನ್ ಈಸ್ ಅ ರೈಟ್ ಆನ್ಸರ್. ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇನ್ನು 10ನೇದು. ದ ಸ್ಪೀಕರ್ ಆಫ್ ದ ಪೋಯಮ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಟೆಲ್ಸ್ ಈಸ್ ಬಿಲೋಡ್ ನಾಟ್ ಆಸ್ಕ್ ಟು. ಇಲ್ಲಿರುವಂಥ ಸರಿಯಾದ ಉತ್ತರ ಡಿ, ದ ಲವ್ ಹಿ ಒನ್ಸ್ ಹ್ಯಾಡ್ ಫಾರ್ ಹರ್. ಮೊದಲು ಏನು ಆ ಒಂದು ಪ್ರೀತಿಯನ್ನು ಹೊಂದಿದ್ನಲ್ರಿ, ಅದೇ ರೀತಿಯಾದಂಥ ಪ್ರೀತಿಯನ್ನು ನನ್ನ ಜೊತೆಗೆ ಕೇಳಬೇಡ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಓಕೆ ಮಕ್ಕಳೇ, ಇವಿಷ್ಟು 10 ಆಪ್ಷನ್ ಬೇಸ್ಡ್ ಆಗಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು. ಇನ್ನು 11ನೇದು ನೋಡೋಣಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್. ಮಕ್ಕಳಲ್ಲಿ ಆರ್ಟಿಕಲ್ ಕೊಟ್ಟಿರುವಂಥ ಆರ್ಟಿಕಲ್ಸ್ಗಳನ್ನು ನಾವೇನು ಮಾಡಬೇಕಾಗ್ತದೆ, ಸರಿಯಾಗಿ ಬಳಕೆ ಮಾಡಬೇಕಾಗ್ತದೆ. ಬಾಬರ್ ಅಲಿ ಲಿವ್ಸ್ ವಿತ್ ಹೀಸ್ ಸಿಬ್ಲಿಂಗ್ಸ್. ಇನ್ನು ಇಲ್ಲಿ ಬರುವಂತಹ ಆರ್ಟಿಕಲ್ ಯಾವುದು ಅಂತಂದಾಗ ಎ ಟ್ಯಾಚ್ಡ್ ಹೌಸ್ ವಿಚ್ ಈಸ್ ದ ಸೈಜ್ ಆಫ್ ಆ್ಯನ್ ಆ್ಯವರೇಜ್. ಯಾಕಂತಂದಾಗ ಇಲ್ಲಿ ಏನಾಗಿದೆ ಅಂತಂದಾಗ ಸ್ವರದ ಉಚ್ಚಾರಣೆ ಆಗ್ತಾಯಿದೆ. ಹಾಗಾಗಿ ನಾವೇನು ಮಾಡಬೇಕಾಗ್ತದೆ,
ಯಾನನ್ನು ಬಳಕೆ ಮಾಡಬೇಕಾಗ್ತದೆ. ಇನ್ನು 12ನೇ ಪ್ರಶ್ನೆ ನೋಡೋಣಂತ. ದ ನರೇಟರ್ ಸ್ಟೈಡ್ ಡ್ಯಾಶ್ ಎ ಬಿಗ್ ಸಿಟಿ ಡ್ಯಾಶ್ ಎ ಡರ್ಟಿ ಸ್ಟ್ರೀಟ್ ಹಿಲ್ ಥಾಟ್ ಇಂಗ್ಲೀಷ್ ಡ್ಯಾಶ್ ದ ಮೈಗ್ರೆಂಟ್ ಲೇಬರರ್ಸ್. ಓಕೆ, ಇಲ್ಲಿ ಸರಿಯಾಗಿ ನಾವು ಏನು ಮಾಡಬೇಕಾಗ್ಯದ, ಪ್ರಿಪೋಸಿಷನ್ಗಳನ್ನು ಚೂಸ್ ಮಾಡಬೇಕಾಗ್ಯದ. ಓಕೆ, ನೋಡೋಣಂತ. ದ ನರೇಟರ್ ಸ್ಟೈಡ್ ಇನ್ ಅ ಸಿಟಿ. ಓಕೆ, ಇನ್ ಬಿಗ್ ಸಿಟಿ. ನೆಕ್ಸ್ಟ್, ಆನ್ ಅ ಡರ್ಟಿ ಸ್ಟ್ರೀಟ್, ಆನ್ ಅ ಡರ್ಟಿ ಸ್ಟ್ರೀಟ್. ಆ್ಯಂಡ್ ಹೀ ಥಾಟ್ ಇಂಗ್ಲೀಷ್ ಟು ದ ಮೈಗ್ರೆಂಟ್ ಲೇಬರರ್ಸ್. ಇಲ್ಲಿ ಕೊಟ್ಟಿರುವಂಥ ಆರ್ಡರ್ ಏನದಲ್ಲ ರೀ, ಇದು ಕರೆಕ್ಟಾಗಿರುವಂಥ ಉತ್ತರನೇ ಅದ. ಹಾಗಾಗಿ ಸರಿಯಾದ ಉತ್ತರ ಏನಾಗಿರ್ತದೆ ರೀ, ಇನ್, ಆನ್, ಟು. ಇನ್ನು 13ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಅನ್ನುವಂಥದ್ದು ಯಾವುದ್ರ ಮೇಲೆ ಅಂತಂದಾಗ ಎಕ್ಸ್ಪ್ರೆಷನ್ ಮೇಲೆ ಅದ. ಓಕೆ, ಹೌ ಡು ಯು ಡೂ ಅನ್ನುವಂಥದ್ದು ಆಪ್ಷನ್ ಎ ಗ್ರೀಟಿಂಗ್ಸ್ ಅನ್ನುವಂಥದ್ದು ಕೊಟ್ಟಾರಲ್ಲ, ಇದು ಸರಿಯಾದ ಉತ್ತರ. ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಸಾಲ್ಟ್, ಇದು ರಿಕ್ವೆಸ್ಟ್ ಹಂಗಾಗಿರ್ತದೆ, ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 3ನೇದು, ಯು ಲುಕ್ ಸ್ಟನ್ನಿಂಗ್ ಇನ್ ದೀಸ್ ನ್ಯೂ ಕ್ಲಾತ್ಸ್ ಅನ್ನುವಂಥದ್ದು ಏನಾಗಿದೆ ಅಂದಾಗ ಕಾಂಪ್ಲಿಮೆಂಟಿಂಗ್ ಆಗ್ಯದ. ಏನಾಗ್ಯದ ರೀ, ಇದು ಕಾಂಪ್ಲಿಮೆಂಟಿಂಗ್ ಆಗ್ಯದ. ಹಾಗಾಗಿ ಇದು 3ನೇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮೀಟ್ ಮೈ ಫ್ರೆಂಡ್ ಪೂರ್ವಜ್ ಅನ್ನುವಂಥದ್ದು ಏನಾಗ್ಯದ ನೋಡ್ರಿ, ಇಂಟ್ರೊಡ್ಯೂಸಿಂಗ್ ಆಗ್ಯದ. ಇದು 4ನೇ ಉತ್ತರ. ನೆಕ್ಸ್ಟ್, ಐ ಬೆಗ್ ಟು ಡಿಫರ್ ಆನ್ ದಿಸ್ ಪಾಯಿಂಟ್. ಇಲ್ಲಿ ಡಿಸ್ಅಗ್ರಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸರಿಯಾದ ಉತ್ತರ ಯಾವುದು ಅಂತಂದಾಗ ಇಲ್ಲಿರುವಂಥದ್ದು 5ನೇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಇನ್ನು ಕ್ವಶನ್ ಆನ್ಸರ್ ಏನದಾವಲ್ಲ ರೀ, ಅವು ಈ ಒಂದು ವಿಡಿಯೋದೊಳಗೆ ನಾನು ಬಿಡಿಸ್ಲಿಕ್ಕೆ ಹೋಗಂಗಿಲ್ಲ. ಓಕೆ, ನೆಕ್ಸ್ಟ್ ಯಾವ ಪಾರ್ಟಿಗೆ ಹೋಗೋಣ ಅಂತಂದಾಗ ಸಿ ಪಾರ್ಟಿಗೆ ಹೋಗೋಣಂತ. ಓಕೆ, ಸಿ ಪಾರ್ಟು ಕೂಡ ಆಮೇಲೆ ನೋಡೋಣಂತ. ಈಗ ನಾವೇನು ಮಾಡೋಣ, ಡಿ ಪಾರ್ಟನ್ನು ನೋಡ್ಕೊಂಡು ಬರೋಣಂತ ಸ್ನೇಹಿತರೆ. ಓಕೆ, ಇಲ್ಲಿರುವಂಥ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ಹುಡ್ಕೋತಾ ಹೋಗೋಣಂತ. ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಹೋಗೋಣಂತ ಮಕ್ಕಳೇ. ದ ಸ್ಟೂಡೆಂಟ್ಸ್ ಈಸ್ ಆರ್ ವರ್ಕಿಂಗ್ ಹಾರ್ಡ್ ಆನ್ ದೇರ್ ಅಸೈನ್ಮೆಂಟ್ಸ್ ಅನ್ನೋಂಥದ್ದು ನಾವು ಸರಿಯಾಗಿ ಉತ್ತರವನ್ನು ನೋಡಿದಾಗ ದ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಅದ. ಹಾಗಾಗಿ ಇಲ್ಲಿ ಏನು ಮಾಡಬೇಕಾಗ್ಯದ ರೀ, ಆರ್ ಅನ್ನುವಂಥದ್ದನ್ನು ಬಳಕೆ ಮಾಡಬೇಕಾಗ್ಯದ. ಹಾಗಾಗಿ ಆರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈಚ್ ಸ್ಟೂಡೆಂಟ್ ಅನ್ನುವುದು ಸಿಂಗುಲರ್ ಆಗಿರ್ತದೆ. ಅಲ್ಲೇನು ಮಾಡಬೇಕು ನಾವು, ಈಚ್ ಹ್ಯಾಸನ್ನು ಬಳಸಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ಹ್ಯಾಸನ್ನು ಬಳಸ್ರಿ. ನೆಕ್ಸ್ಟ್, ದ ಟೀಚರ್ ಅನ್ನುವಂಥದ್ದು ಕೂಡ ಸಿಂಗುಲರ್ ಅದ. ಹಾಗಾಗಿ ಈಸ್ ಅನ್ನುವಂಥದ್ದು ಬಳಕೆ ಆಗ್ತದೆ. ಇದು ಕೂಡ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಸಮ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಆಗಿರ್ತದೆ ಮಕ್ಕಳೇ. ಆರ್ ಅನ್ನುವಂಥದ್ದನ್ನು ನಾವೇನು ಮಾಡಬೇಕಿಲ್ಲಿ ಬಳಕೆ ಮಾಡಬೇಕಾಗ್ತದೆ. ಓಕೆ ಮಕ್ಕಳೇ, ಗೊತ್ತಾಯ್ತಲ್ಲ. ಇನ್ನು ನೆಕ್ಸ್ಟ್ ಬಿ ಇರುವಂಥದ್ದನ್ನು ನೋಡೋಣಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ಸನ್ನು ನಾವೇನು ಮಾಡಬೇಕಾಗ್ಯದ ರೀ, ಅದನ್ನು ಬಿಡಿಸ್ಬೇಕಾಗ್ಯದ. ದ ಗಾಡೆಸ್ ಸ್ಟುಡ್ ಬಿಫೋರ್ ಮೀ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ನಾಗದ ಮಕ್ಕಳೇ. ಹಾಗಾಗಿ ನಾವು ಮುಂದೆ ಬರುವಂಥದ್ದು ಕೂಡ ಪಾಸ್ಟ್ ಟೆನ್ಸ್ನೊಳಗೆ ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಬರಿಬೇಕಾಗ್ತದೆ. ಹಿಯರ್ ಹರ್ ಡ್ರೆಸ್ಸಸ್ ಬಿ ಫಾರ್ಮ್ ಅಂತಂದಾಗ ಮಕ್ಕಳು ಯಾವುವು ಬರ್ತಾವಂತಂದಾಗ ಈಸ್, ಆ್ಯಮ್, ಆರ್, ವಾಸ್ ಆ್ಯಂಡ್ ವೇರ್ ಇವು ಏನಾಗ್ತಾವೆ ಮಕ್ಕಳೇ, ಬಳಕೆ ಆಗ್ತಾವೆ. ಹಾಗಾಗಿ ಬಿ ಫಾರ್ಮ್ಸ್ಗಳು ಯಾವಾಗಿರ್ತದೆ, ಹರ್ ಡ್ರೆಸ್ಸಸ್ ಫಾಸ್ಟ್ ಟೆನ್ಸ್ನೊಳಗೆ ನಾವು ಬಳಕೆ ಮಾಡಬೇಕಾಗ್ಯದ ಮಕ್ಕಳೇ. ಹಾಗಾಗಿ ಇಲ್ಲಿ ಏನು ಮಾಡಬೇಕು, ನಾವು ವೇರನ್ನು ಬಳಸಬೇಕಾಗ್ಯದ. ವೇರ್ ಈಸ್ ಅ ರೈಟ್ ಆನ್ಸರ್. ಆ್ಯಂಡ್ ವೈಲ್ಡ್ ಹರ್ ಐಸ್ ಗ್ಲೀಮ್ ಅನ್ನುವಂಥದ್ದು ನಾವೇನು ಮಾಡಬೇಕಾಗ್ಯದ ಮಕ್ಕಳೇ, ಪಾಸ್ಟ್ ಟೆನ್ಸ್ ಒಳಗೆ ಬರಿಬೇಕಾಗ್ಯದ. ಗ್ಲೀಮ್ ಅನ್ನುವಂಥದ್ದು ಏನಾಗ್ತದೆ ಮಕ್ಕಳಲ್ಲಿ, ಗ್ಲೀಮ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಇಲ್ಲಿ ಪ್ಲಾಸ್ ಅನ್ನುವಂಥದ್ದು ಏನಾಗ್ಯದ ರೀ, ಸಿ ಹ್ಯಾಡ್ ಪ್ಲಾಸ್ ಅನ್ನುವಂಥದ್ದು ಫ್ಲ್ಯಾಶ್ಡ್ ಅನ್ನುವಂಥದ್ದನ್ನು ನಾವು ಬಳಕೆ ಮಾಡಬೇಕಾಗ್ಯದ. ಫ್ಲ್ಯಾಶ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಇನ್ನು 32ನೇ ಪ್ರಶ್ನೆ, ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿರುವಂಥದ್ದನ್ನು ನಾವು ಸರಿಯಾದ ರೂಪದಲ್ಲಿ ನಾವೇನು ಮಾಡಬೇಕಾಗ್ಯದ ಮಕ್ಕಳೇ, ಸೆಂಟೆನ್ಸನ್ನು ಮಾಡಬೇಕಾಗ್ಯದ. ಇಲ್ಲಿ ನೋಡಿ ಮಕ್ಕಳೇ,
ಬಾಯ್ ಮಿಸ್ಟರ್ ಸ್ಟಾರ್ಟ್ ಸಿ ವಾಸ್ ಹೈಯರ್ಡ್. ಇಲ್ಲಿರುವಂಥದ್ದನ್ನು ನಾವು ಮೊದಲು ಏನು ಮಾಡಬೇಕಾಗ್ಯದ ಮಕ್ಕಳೇ, ಸಬ್ಜೆಕ್ಟನ್ನು ತೆಗಿಬೇಕಾಗ್ಯದ. ಸಬ್ಜೆಕ್ಟ್ ಯಾವುದಲ್ಲಿ, ಸಿ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಯಾವುದದ ನೋಡ್ರಿ ಇಲ್ಲಿ, ವಾಸ್ ಹೈಯರ್ಡ್. ನೋಡಿ ಮಕ್ಕಳೇ, ಸಿ ವಾಸ್ ಹೈಯರ್ಡ್ ಬೈ ಅನ್ನುವಂಥದ್ದು ಪ್ರಿಪೋಸಿಷನ್ ಅದ, ಅದನ್ನು ಬಳಸ್ಕೋಬೇಕು. ನೆಕ್ಸ್ಟ್ ಅಬ್ಜೆಕ್ಟ್ ಪಾರ್ಟ್ ಏನಾಗಿರ್ತದೆ ಮಕ್ಕಳೇ, ಮಿಸ್ಟರ್ ಸ್ಟಾರ್ಟ್. ಇದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಒಂದನೇದು ಸಿ, ಎರಡನೇದು ವಾಸ್ ಹೈಯರ್ಡ್, ನೆಕ್ಸ್ಟ್ ಮೂರನೇದು ಬೈ, ನಾಲ್ಕನೇದು ಮಿಸ್ಟರ್ ಸ್ಟಾರ್ಟ್. ಓಕೆ, ನೆಕ್ಸ್ಟ್ ನೋಡೋಣ ಮಕ್ಕಳೇ, ಬಿ ಇರುವಂಥದ್ದನ್ನು. ಇಲ್ಲಿ ಕೂಡ ಸೇಮ್ ಸಬ್ಜೆಕ್ಟ್ ಯಾವುದಾಗಿದೆ ಮಕ್ಕಳಲ್ಲಿ, ಸಿ ಅದ. ಹೆಲ್ಪಿಂಗ್ ವರ್ಬ್ ಯಾವುದದ, ಸಿ ಈಸ್ ಇನ್ ಇಂಗ್ಲೆಂಡ್. ಸಾರಿ ಮಕ್ಕಳೇ, ಸಿ ಈಸ್ ನಾಟ್ ಇನ್ ಇಂಗ್ಲೆಂಡ್ ನೌ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಓಕೆ, ಇಲ್ಲಿ ನೋಡಿ ಸರಿಯಾಗಿ ಸಿ ಈಸ್ ನಾಟ್ ಮೂರನೇದ್ದು, ನಾಲ್ಕನೇದ್ದು ಇನ್ ಇಂಗ್ಲೆಂಡ್, ಐದನೇದ್ದು ನಾವು ಅನ್ನುವಂಥದ್ದನ್ನು ಕೊನೆಯದಾಗಿ ನಾವೇನು ಮಾಡ್ತೀವಿ ಮಕ್ಕಳಲ್ಲಿ ಬಳಸ್ಕೊಳ್ತೀವಿ. ಹಾಗಾಗಿ ಸರಿಯಾದ ಉತ್ತರ ನೋಡ್ಕೊಳ್ರಿ ಇನ್ನೊಂದು ಸಾರಿ. ಸಿ ಈಸ್ ನಾಟ್ ಇನ್ ಇಂಗ್ಲೆಂಡ್ ನೌ ಅನ್ನುವಂಥದ್ದು ಕೊನೆಯದಾಗಿ ಬರ್ತದೆ ಮಕ್ಕಳೇ, ಇದು ಸರಿಯಾದ ಉತ್ತರ. ಓಕೆ ಮಕ್ಕಳೇ, 33ನೇ ಪ್ರಶ್ನೆ. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್. ಇದರೊಳಗೆ ತಪ್ಪಿರುವಂಥದ್ದನ್ನು ನಾವೇನು ಮಾಡ್ಬೇಕಂದ್ರೆ ಮಕ್ಕಳೇ, ತಿದ್ದಬೇಕಾಗ್ಯದ. ಓಕೆ, ಒಂದೇದು ನೋಡ್ರಿ, ಒನ್ ಆಫ್ ದ ಬಾಯ್ ವಾಸ್ 12 years old ಅನ್ನುವಂಥದ್ದಲ್ಲಿ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತಂದ್ರೆ, ಬಾಯ್ ಅನ್ನುವಂಥದ್ದು ನಾವೇನು ಮಾಡ್ಬೇಕಾಗ ಮಕ್ಕಳೇ, ಬಾಯ್ಸ್ ಅಂತ ಬರಿಬೇಕಾಗ್ಯದ. ನೆಕ್ಸ್ಟ್ 12 years ಅನ್ನುವಂಥದ್ದನ್ನು ಇಯರ್ಸ್ ಅನ್ನುವಂಥದ್ದನ್ನು ಏನು ಮಾಡಬೇಕು ಮಕ್ಕಳೇ, ನಾವು ಬರಿಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಒನ್ ಆಫ್ ದ ಬಾಯ್ಸ್ ವಾಸ್ 12 years old ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ಎರಡನೇದು ನೋಡ್ಕೊಳ್ರಿ, ವೆನ್ ಡಿಡ್ ಯು ಕೇಮ್. ಇಲ್ಲಿ ವೆನ್ ಡಿಡ್ ಯು ಕೇಮ್ ಅನ್ನುವಂಥದ್ದು ಒಂದು ಪಾಸ್ಟ್ ಟೆನ್ಸ್ ಒಳಗೆ ನಾವು ಮಾತ್ರ ಬರಿಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ವೆನ್ ಡಿಡ್ ಯು. ವರ್ಬ್ ಕೊಟ್ಟಂಥದ್ದು ಕೇಮ್ ಆಗ್ಯದಲ್ರಿ, ಅದನ್ನು ನಾವು ಕಮ್ ಅನ್ನುವಂಥದ್ದನ್ನು ಬರಿಬೇಕಾಗ್ತದೆ. ಇದು ಸರಿಯಾದ ಉತ್ತರ. ಇನ್ನು ಮೂರನೇದು ನೋಡಿ ಮಕ್ಕಳೇ, ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ. ಓಕೆ, ಇಲ್ಲಿ ಏನು ಮಿಸ್ಟೇಕ್ ಆಗ್ಯದ, ದಿಸ್ ಈಸ್ ದ ಬೆಸ್ಟ್ ಅನ್ನುವಂಥದ್ದನ್ನು ನಾವೇನು ಮಾಡಬೇಕಾಗಿದೆ ಮಕ್ಕಳಲ್ಲಿ, ಎ ಅನ್ನುವಂಥದ್ದನ್ನು ತೆಗಿಬೇಕು. ಇಲ್ಲಿ ನಾವು ಅದರ ಬದಲಾಗಿ ದ ಅನ್ನು ಬಳಸಬೇಕಾಗ್ತದೆ. ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ ಅನ್ನುವಂಥದ್ದು ಸೂಪರ್ಲೆಟಿವ್ ಡಿಗ್ರಿಯಾಗಿ ನಾವು ಬಳಕೆ ಮಾಡಬೇಕಿಲ್ಲಿ. ಇನ್ನು ನಾಲ್ಕನೇದಾಗಿರುವಂಥದ್ದು, ಇಲ್ಲಿ ಆ್ಯನ್ ಯುರೋಪಿಯನ್ ಕೇಮ್ ಟು ವಿಸಿಟ್ ಇಂಡಿಯಾ ಅನ್ನುವಂಥದ್ದನ್ನು ನಾವೇನು ಮಾಡಬೇಕಾಗಿದೆ ಮಕ್ಕಳಲ್ಲಿ, ಎ ಯುರೋಪಿಯನ್ ಅನ್ನಬೇಕಾಗ್ತದೆ. ಯಾಕಂದರೆ ಯುರೋಪಿಯನ್ ಅನ್ನುವಂಥದ್ದನ್ನು ಬರೆದಾಗ ಇಲ್ಲಿ ನೋಡ್ಕೊಳ್ರಿ, ಯುರೋಪಿಯನ್ ಇಲ್ಲಿ ಬರುವಂಥದ್ದು ಯಾವುದಾದ್ರಿ ವ್ಯಂಜನಾಕ್ಷರ ಆಗ್ತದೆ, ವ್ಯಂಜನ ಉಚ್ಚಾರಣೆ ಆಗ್ತದೆ. ಯುರೋಪಿಯನ್ ನಾವು ಯುರೋಪಿಯನ್ ಅಂತ ಕರೆಯಂಗಿಲ್ಲ, ಯುರೋಪಿಯನ್ ಅಂತ ಕರಿತೀವಿ. ಹಾಗಾಗಿ ಮಕ್ಕಳೇ ನಾವೇನು ಮಾಡಬೇಕಿಲ್ಲಿ, ಯಾನನ್ನು ತೆಗೆದು ಎ ಅನ್ನು ಬರಿಬೇಕಾಗ್ತದೆ. ಮತ್ತು ಅದೇ ರೀತಿ ಯೂನಿವರ್ಸಿಟಿ ಅಂತ ಬರ್ತದೆ, ಯೂನಿಟಿ ಅಂತ ಬರ್ತದೆ. ಫಾರ್ ಯೂನಿವರ್ಸಿಟಿ, ನೆಕ್ಸ್ಟ್ ಯೂನಿಟಿ, ಇವುಗಳಿಗೆ ನಾವು ಯಾವಾಗಲೂ ಕೂಡ ಎ ಯೂನಿವರ್ಸಿಟಿ, ಎ ಯೂನಿಟಿನಿ ಅಂತ ಹೇಳ್ಬೇಕಾಗ್ತದೆ ಮಕ್ಕಳೇ. ಯಾಕಂದ್ರೆ ಬರೆದಾಗ ನೋಡ್ರಿ, ಯೂನಿವರ್ಸಿಟಿ ಅನ್ನುವಂಥದ್ದು ಈ ರೀತಿ ಉಚ್ಚಾರಣೆ ಆಗ್ತದೆ. ನೆಕ್ಸ್ಟ್ ಯೂನಿಟಿ ಅನ್ನುವಂಥದ್ದನ್ನು ಕೂಡ ಬರೆದಾಗ ಈ ರೀತಿ ಬರ್ತದೆ ಮಕ್ಕಳೇ. ಹಾಗಾಗಿ ಸರಿಯಾಗಿ ನಾವೇನು ಮಾಡ್ಬೇಕ್ರಿ, ಆರ್ಟಿಕಲನ್ನು ಬರಿಬೇಕಾಗ್ತದೆ. ಆ್ಯಂಡ್ ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾವೇನು ಮಾಡಬೇಕಾಗ್ಯದ್ರಿ, ಮತ್ತೆ ಅದನ್ನು ಸರಿಯಾದ ರೂಪದಲ್ಲಿ ಬರಿಬೇಕಾಗ್ಯದ. ಓಕೆ, ಫಸ್ಟ್ ಒನ್ ನೋಡ್ರಿ,
ರೇಖಾ ಆಲ್ವೇಸ್ ಲವ್ಡ್ ಬುಕ್ಸ್ ಅನ್ನುವಂಥದ್ದನ್ನು ಏನು ಮಾಡ್ಬೇಕಂತ ಕೊಟ್ಟಾರ ಮಕ್ಕಳಲ್ಲಿ, ಚೇಂಜ್ ಇಂಟು ಅ ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡೂ. ಓಕೆ, ಡೂ ಫಾರ್ಮ್ಸ್ ಆಫ್ ವರ್ಡ್ಸ್ಗಳು ಯಾವ ಬರ್ತಾವೆ ಅಂತಂದಾಗ ಡೂ, ಡಸ್, ಡಿಡ್ ಇವು ಡೂ ಫಾರ್ಮ್ಸ್ಗಳು ಮಕ್ಕಳೇ. ಆವಾಗಲೇ ಹೇಳ್ದಂಗೆ ಬಿ ಫಾರ್ಮ್ಸ್ಗಳು ಯಾವ್ಯಾವ ಬರ್ತಾವೆ, ಆ್ಯಮ್, ಈಸ್, ಆರ್, ವಾಸ್, ವೇರ್. ಇನ್ನು ಹ್ಯಾವ್ ಫಾರ್ಮ್ಸ್ಗಳು ಬರ್ತಾವೆ, ಹ್ಯಾವ್, ಹ್ಯಾಸ್, ಹ್ಯಾಡ್ ಇವು ಹ್ಯಾವ್ ಫಾರ್ಮ್ಸ್ಗಳು ಅಂತ ಕರಿತೀವಿ ಮಕ್ಕಳೇ. ಹಾಗಾಗಿ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ಡೂ ಅನ್ನುವ ಬರಿಬೇಕಾಗ್ಯದ. ಹಾಗಾಗಿ ಇದು ಯಾವ ಟೆನ್ಸ್ನಾಗ ಅದ ನೋಡ್ಕೋಬೇಕು ಮಕ್ಕಳೇ ನಾವು. ರೇಖಾ ಆಲ್ವೇಸ್ ಲವ್ಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗದ. ಹಾಗಾಗಿ ಡಿಡ್ಡನ್ನು ಬಳಕೆ ಮಾಡ್ಕೋಬೇಕು ನಾವಿಲ್ಲಿ. ಅದನ್ನು ಬಳಕೆ ಮಾಡಿಕೊಂಡು ನಾವು ಕ್ವಶನ್ಗೆ ಕೇಳುವಂಥ ರೀತಿಯಲ್ಲಿ ಬರಿಬೇಕಾಗ್ಯದ. ಓಕೆ ಮಕ್ಕಳೇ, ನೋಡಿಲಿ ಡಿಡ್ಡನ್ನು ಮುಂಚೆ ತಗೊಳ್ಬೇಕು. ಡಿಡ್ ರೇಖಾ ಆಲ್ವೇಸ್ did Rekha always did Rekha always love books? ಕ್ವಶನ್ ಮಾರ್ಕ್ ಕಂಪ್ಲೀಟಾಗಿ ಯೂಸ್ ಮಾಡ್ಬೇಕು ಮಕ್ಕಳಲ್ಲಿ. ಯಾಕಂತಂದಾಗ ಅವರು ಕ್ವಶನನ್ನು ಹಾಕ್ರಿ ಅಂತ ಹೇಳ್ಯಾರ. ಡಿಡ್ ರೇಖಾ ಆಲ್ವೇಸ್ ಲವ್ ಬುಕ್ಸ್. ಲವ್ ಇದ್ದಿದ್ದು ಲವ್ ಅಂತೇಳಿ ಏನು ಮಾಡ್ಬೇಕಾಗಿ ಮಕ್ಕಳೇ ಬರಿಬೇಕಾಗ್ಯದ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡ್ರಿ, ದೇರ್ ವರ್ 5 ಮೆಂಬರ್ಸ್ ಇನ್ ದ ಕಮಿಷನ್. ಇಲ್ಲಿ ಪ್ರೇಮ ಕ್ವಶನ್, ಸೊ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್. ನೋಡಿರಿ ಮಕ್ಕಳೇ, ಇದನ್ನು ಆನ್ಸರ್ ಆಗಿ ಬರಬೇಕಾಗ್ಯದ. ಹಾಗಾಗಿ ನಾವು ಇದನ್ನು ಪ್ರಶ್ನೆ ಮಾಡಬೇಕಾಗ್ಯದ ಮಕ್ಕಳೇ. ಓಕೆ ನೋಡ್ಕೊಳ್ಳಿ. ಓಕೆ ಮಕ್ಕಳೇ, ನೋಡಿ ಸರಿಯಾಗಿ ನೋಡ್ಕೊಳ್ರಿ. ಹೌ ಅನ್ನು ನಾವೇನು ಮಾಡ್ಕೋತೀವಿ, ಬಳಕೆ ಮಾಡ್ಕೋತೀವಿ. ಹೌ ಮೆನಿ ಮೆಂಬರ್ಸ್ were there in the commission ಅನ್ನುವಂಥದ್ದನ್ನು ನಾವೇನು ಮಾಡ್ಬೇಕು ಮಕ್ಕಳೇ, ಸರಿಯಾದ ರೂಪದಲ್ಲಿ ಬರಿಬೇಕಾಗ್ತದೆ. ಹೌ ಮೆನಿ ಮೆಂಬರ್ಸ್ ವರ್ ದೇರ್ ಇನ್ ದ ಕಮಿಷನ್ ಅನ್ನುವಂಥದ್ದನ್ನು ಸರಿಯಾಗಿ ಬರೆದ್ರೆ ಅದನ್ನು ನಾವು ಕ್ವಶನನ್ನು ಫಾರ್ಮ್ ಮಾಡ್ದಂಗೆ ಆಗ್ತದೆ ಮಕ್ಕಳೇ. ಲಾಸ್ಟ್ ಕ್ವಶನ್ ಮಾರ್ಕನ್ನು ಯಾವಾಗಲೂ ಕೂಡ ನಾವು ಯೂಸ್ ಮಾಡಲೇಬೇಕು. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗ್ತದೆ ರೀ, ಹೌ ಮೆನಿ ಮೆಂಬರ್ಸ್ ವರ್ ದೇರ್ ಇನ್ ದ ಕಮಿಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ಮೂರನೇದು ನೋಡ್ರಿ, ರವಿ ವಾಸ್ ಅ ಕಾರ್ಪೆಂಟರ್. ಮಕ್ಕಳಲ್ಲಿ ಯಾಡ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಾರ. ಕ್ವಶನ್ ಟ್ಯಾಗ್ಸ್ ರೂಲ್ಸ್ ಏನಿರ್ತದೆ ಅಂತಂದಾಗ ಪಾಸಿಟಿವ್ ಸ್ಟೇಟ್ಮೆಂಟ್ ಟೇಕ್ಸ್ ನೆಗೆಟಿವ್ ಟ್ಯಾಗ್ಸ್, ನೆಗೆಟಿವ್ ಸ್ಟೇಟ್ಮೆಂಟ್ ಟೇಕ್ಸ್ ಪಾಸಿಟಿವ್ ಟ್ಯಾಗ್ಸ್ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಮಕ್ಕಳೇ. ಇಲ್ಲಿ ಪಾಸಿಟಿವ್ ಅನ್ನುವಂಥದ್ದು, ಹಾಗಾಗಿ ನೆಗೆಟಿವ್ ಆಗಿ ನಾವೇನು ಮಾಡಬೇಕಾಗ್ಯದ ಮಕ್ಕಳೇ, ಬಳಸಬೇಕಾಗ್ಯದ. ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಏನಂತಂದಾಗ ಇಲ್ಲಿ ಏನಾದರೂ ನಾಟ್ ಬಂದಿಲ್ಲ ಅಂತಂದಾಗ ನೀವು ನಾಟನ್ನು ಬಳಸಬೇಕು. ಇನ್ನು ಒಂದು ವೇಳೆ ನಾಟ್ ಬಂದಿತ್ತು ಅಂದ್ರೆ ನಾಟನ್ನು ಬಳಸಬಾರ್ದು ವಿತ್ ಹೆಲ್ಪ್ ಆಫ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ಬಂದಿರುವಂಥ ಹೆಲ್ಪಿಂಗ್ ವರ್ಬನ್ನು ನೋಡ್ರಿ ಮಕ್ಕಳೇ, ಯಾವುದು ಹೆಲ್ಪಿಂಗ್ ವರ್ಬ್ ಬಂದದ, ವಾಸ್ ಅನ್ನುವಂಥದ್ದು ಬಂದದ. ಹಾಗಾಗಿ ವಾಸನ್ನು ತಗೊಳ್ರಿ. ವಾಸ್ ಪ್ಲಸ್ ನಾಟನ್ನು ನಾವು ಕಾಂಟ್ರಾಕ್ಷನ್ ವರ್ಡನ್ನು ಮಾಡಿದಾಗ ನಾಟ್ ಇದ್ದಿದ್ದು ವಾಸಂಟ್ ಅನ್ನುವಂಥದ್ದು ಆಗ್ತದೆ. ರವಿ ಅನ್ನುವಂಥದ್ದು ಪ್ರನೌನದ ನೌನದ. ಇದನ್ನು ನಾವು ಏನು ಮಾಡಬೇಕಾಗ್ಯದ ರೀ, ಹಿ ಅನ್ನುವಂಥದ್ದನ್ನು ಬಳಸಿ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗ್ತದೆ. ಸರಿಯಾದ ಉತ್ತರ ವಾಸಂಟ್, ಹಿ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡ್ರಿ ಮಕ್ಕಳೇ, ಶಾಲಿನಿ ಆ್ಯಂಡ್ ಶಶಿ ಆರಂಟ್ ಕಮಿಂಗ್ ರೆಗ್ಯುಲರ್ಲಿ. ಮಕ್ಕಳೇ ಆಗಲೇ ಹೇಳಿದೆ ನಿಮಗೆ, ನಾಟನ್ನು ಬಳಕೆಯಾಗಿತ್ತಾನ ನಾಟನ್ನು ಬಿಟ್ಟು ಬಿಡಬೇಕು. ಇಲ್ಲಿರುವಂಥ ಆರನ್ನು ತಗೊಳ್ರಿ, ಆರ್. ಇನ್ನು ಶಾಲಿನಿ ಆ್ಯಂಡ್ ಶಶಿ ಅಂತ ಕೊಟ್ಟಾರ, ಪ್ಲೂರಲ್ ಫಾರ್ಮ್ ಅದ. ಹಾಗಾಗಿ ಇಲ್ಲಿ ಏನು ಮಾಡಬೇಕು ನಾವು, ದೇ ಅನ್ನುವಂಥದ್ದನ್ನು ಬರೀಬೇಕು. ಆರ್ ದೇ ಈಸ್ ಅ ರೈಟ್ ಆನ್ಸರ್. ಓಕೆ ಮಕ್ಕಳೇ, ನೆಕ್ಸ್ಟ್ 34ನೇದು ನೋಡ್ಕೊಳ್ರಿ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಇವೆಂಟ್ ದ್ಯಾಟ್ ಸ್ಟಾರ್ಟ್ಸ್ ಆಟ್ 10:30 AM? 10:00 ಯಾವ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮಕ್ಕಳೇ? ಡಿಬೇಟ್. ಯಾವುದು? ಡಿಬೇಟ್.
ಡಿಬೇಟ್ ಇವೆಂಟ್ ವಿಲ್ ಬಿ ಸ್ಟಾರ್ಟೆಡ್ ಆಟ್ 10:30 AM ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಕಲ್ಚರಲ್ ಆ್ಯಕ್ಟಿವಿಟೀಸ್ದು ಅವಧಿ ಎಷ್ಟು ಅಂತಂದಾಗ 2 hours ಅಂತ ಕರಿತೀವಿ ಮಕ್ಕಳೇ, 2 hours. ನೆಕ್ಸ್ಟ್ ಮೂರನೇದು ನೋಡ್ಕೊಳ್ರಿ, ಹೌ ಲಾಂಗ್ ಡಸ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೇಕ್ ಪ್ಲೇಸ್? 1 hour 15 minutes. 1 hour 15 minutes ಅನ್ನುವಂಥದ್ದು ಇದಕ್ಕೆ ಮೂರನೇದ್ದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ನೆಕ್ಸ್ಟ್ ಬಿ ನೋಡ್ಕೊಳ್ರಿ ಮಕ್ಕಳೇ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಬಾಕ್ಸ್? ಬಾಕ್ಸ್ನ ಒಂದು ಮೀನಿಂಗ್ ಏನಂತ ಕೊಟ್ಟಾಗ ಇಲ್ಲಿ ಎ ಕಂಟೈನರ್ ಓಕೆ ಮಕ್ಕಳೇ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಬಾಕ್ಸ್? ಬಾಕ್ಸ್ನ ಅರ್ಥ ಏನು ಅಂತಂದಾಗ ಎ ಕಂಟೈನರ್ ವಿತ್ ಲಿಡ್ ಆ್ಯಂಡ್ ಸ್ಟ್ರೈಟ್ ಸ್ಲೈಡ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಆ್ಯಂಡ್ ದ ವರ್ಡ್ ಬಾಕ್ಸರ್ ಮೀನ್ಸ್ ಏನು ಅಂತಂದಾಗ ಎ ಪರ್ಸನ್ ಹೂ ಬಾಕ್ಸಸ್ ಆ್ಯಸ್ ಅ ಸ್ಪಾಟ್, ಇದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಇನ್ನು ಕೊನೆಯದಾಗಿ ವಾಟ್ ಈಸ್ ದ ಅಬ್ರಿವೇಷನ್ ಆಫ್ STH? STH ಅಂತಂದ್ರೆ ಬೇರೆ ಏನು ಅಲ್ಲ ಮಕ್ಕಳೇ, ಸಮಥಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ಲೆಟರ್ ರೈಟಿಂಗ್ ಅದ ಮಕ್ಕಳೇ 35ನೇ ಪ್ರಶ್ನೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ 36ನೇ ಪ್ರಶ್ನೆ, ಅದರೊಳಗಿರುವಂಥದ್ದು ಬಿ ನೋಡ್ಕೊಂಬರೋಣ ಅಂತ. ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ದ್ಯಾಟ್ ಟೇಕ್ಸ್ ಇನ್ ಅ ಶಾಪ್. ಕಸ್ಟಮರ್ ಕೇಳ್ತಾನೆ ನೋಡಿ ಮಕ್ಕಳು, ಎಕ್ಸ್ಕ್ಯೂಸ್ ಮೀ ಸೀಕಿಂಗ್ ಇನ್ಫಾರ್ಮೇಷನ್. ಕಸ್ಟಮರ್ ಬಂದು ಇನ್ಫಾರ್ಮೇಷನ್ ಕೇಳಕತ್ತಾನೆ ರೀ, ಅದನ್ನು ನಾವು ಯಾವ ರೀತಿ ಬರಿಬೇಕಾಗ್ಯದ? ಓಕೆ ಮಕ್ಕಳೇ, ನಾವೇನಾದರೂ ಕೇಳಬೇಕಂತಂದಾಗ ನಾವು ಇಲ್ಲೇನು ಕೇಳ್ತೀವಿ, ಡೂ ಯು ಹ್ಯಾವ್, ಕೆಳಗಡೆ ಹಿಂಟ್ ಕೊಟ್ಟಾನ ಮಕ್ಕಳೇ ನೋಡಿರಿ, ವಿ ಹ್ಯಾವ್ ಫಸ್ಟ್ PUC ಟೆಕ್ಸ್ಟ್ ಬುಕ್ ಆ್ಯಂಡ್ ವರ್ಕ್ ಬುಕ್ಸ್, ಇದು ಹಿಂಟ್ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಸರಿಯಾಗಿ ಅದನ್ನು ನೋಡ್ಕೊಳ್ಬೇಕು. ಎಕ್ಸ್ಕ್ಯೂಸ್ ಮೀ ಅನ್ನುವಂಥದ್ದಲ್ಲಿ ನಾವು ಮುಂದೆ ಡೂ ಯು ಹ್ಯಾವ್ ಫಸ್ಟ್ PUC ಬುಕ್ಸ್ ಮಕ್ಕಳು, ಈ ರೀತಿ ನಾವೇನು ಮಾಡಬೇಕು, ಇನ್ಫಾರ್ಮೇಷನ್ನ ಕೇಳಬೇಕಾಗ್ಯದ. ನೆಕ್ಸ್ಟ್ ಅವನು ಶಾಪ್ ಕೀಪರ್ ನಿಮ್ಗೆ ಏನು ಮಾಡ್ತಾನೆ ಮಕ್ಕಳೇ, ಆನ್ಸರ್ ಮಾಡ್ತಾನೆ, ವಿ ಹ್ಯಾವ್ ಫಸ್ಟ್ PUC ಟೆಕ್ಸ್ಟ್ ಬುಕ್ ಆ್ಯಂಡ್ ವರ್ಕ್ ಬುಕ್ಸ್. ನೋಡಿರಿ ಮಕ್ಕಳೇ, ಟೆಕ್ಸ್ಟ್ ಬುಕ್ನೂ ಅದಾವು, ವರ್ಕ್ ಬುಕ್ಸ್ನೂ ಅದಾವು ಅಂತ ಹೇಳ್ತಾನೆ. ಅದರೊಳಗೆ ನಾವು ಚಾಯ್ಸ್ ಮಾಡಬೇಕಾಗ್ಯದ. ಇದನ್ನು ಯಾವ ರೀತಿ ಬರೀಬೇಕು ಮಕ್ಕಳೇ? ಇಲ್ಲಿ ಸರಿಯಾದ ಉತ್ತರ ನೋಡ್ಕೊಂಡು ಮಕ್ಕಳೇ, ವಿಚ್ ಒನ್ ಡೂ ಯು ವಾಂಟ್? ವಿಚ್ ಒನ್ ಡೂ ಯು ವಾಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಕಸ್ಟಮರ್ ಎಕ್ಸ್ಪ್ರೆಸ್ಸಿಂಗ್ ಚಾಯ್ಸ್. ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಚಾಯ್ಸ್ ಅನ್ನುವಂಥದ್ದು ಕೊಟ್ಟಾನ ಮಕ್ಕಳೇ, ಕೆಳಗಡೆ ನಾವು ಓದ್ಕೋಬೇಕಾಗ್ತದೆ. ಹಿಯರ್ ಈಸ್ ಯುವರ್ ಫಸ್ಟ್ PUC ವರ್ಕ್ ಬುಕ್. ಅವ್ರು ಏನು ಚಾಯ್ಸ್ ಮಾಡ್ಕೊಂಡಾರ ಅಂತಂದಾಗ ಐ ವಾಂಟ್ ವರ್ಕ್ ಬುಕ್. ನೋಡಿ ಮಕ್ಕಳಲ್ಲಿ ಐ ವಾಂಟ್ ವರ್ಕ್ ಬುಕ್. ಅವ್ರು ಆಲ್ರೆಡಿ ಕೆಳಗಡೆ ನಮಗೆ ಏನು ಕೊಟ್ಟಿರ್ತಾರೆ ಮಕ್ಕಳೇ, ಹಿಂಟ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ನಾವು ಕನ್ವರ್ಸೇಷನ್ನ ಫುಲ್ಫಿಲ್ ಮಾಡಬೇಕಾಗ್ಯದ. ಇನ್ನು ಕೊನೆಯದಾಗಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಹೆಂಗೆ ಹೇಳ್ತೀರಿ ನೀವು ಮಕ್ಕಳೇ? ಥ್ಯಾಂಕ್ ಯು ಈ ರೀತಿ ಹೇಳಿದಾಗ ನಮ್ಗೆ ಏನಾಗ್ತದೆ ಮಕ್ಕಳೇ, ಇದು ಸರಿಯಾದ ಕನ್ವರ್ಸೇಷನ್ ಆಗ್ತದೆ. ಇನ್ನು ಅಟ್ ಲಾಸ್ಟ್ rearrange the following dialogue between Hema and a ticket collector to make a meaningful conversation. ಮಕ್ಕಳು ಇಲ್ಲಿ 4 ಸರಿಯಾದ ರೀತಿಯಲ್ಲಿ ಏನು ಮಾಡ್ಯಾರ ರೀ, ಒಂದು ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬರೀಬೇಕಾಗ್ಯದ ಮಕ್ಕಳೇ. ಫಸ್ಟ್ಗೆ ನೀವು ಹೋಗೋಣ ಏನು ಮಾಡ್ತೀರಿ, ನನಗೆ ಟಿಕೆಟ್ ಬೇಕು ಅಂತ ಕೇಳ್ತೀರಿ. ಹಾಗಾಗಿ ಐ ನೀಡ್ ಟಿಕೆಟ್ ಪ್ಲೀಸ್, ಇದು ಒಂದನೇದ್ದು ಆಪ್ಷನ್ ಆಗಿರ್ತದೆ ಮಕ್ಕಳೇ. ಇನ್ನು ಎರಡನೇದ್ದು, ನೀವು ಟಿಕೆಟ್ ಕೇಳಿದಾಗ ಅವನು ಏನು ಕೇಳ್ತಾನೆ ನಿಮ್ಗೆ, ಎಲ್ಲಿ ಹೊಂಟಿದ್ದೀರಿ ನೀವು, ವೇರ್ ಡೂ ಯು ವಾಂಟ್ ಟು ಗೋ, ಇದನ್ನು ಸರಿಯಾದ ಉತ್ತರ ಅಂತ ಕರಿತೀವಿ ಮಕ್ಕಳೇ. ವೇರ್ ಡೂ ಯು ವಾಂಟ್ ಟು ಗೋ ಅಂತಂದಾಗ ನಾವು ಏನು ಮಾಡ್ತೀವಿ, ರಿಪ್ಲೈ ಕೊಡ್ತೀವಿ ಅವನಿಗೆ. ಏನು ನೋಡಿಲಿ, ಐ ಆಮ್ ಟ್ರಾವೆಲಿಂಗ್ ಟು ಮುಂಬೈ, ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಇಲ್ಲಿ
ಸರಿಯಾದ ಉತ್ತರ. ಆ್ಯಂಡ್ ನಾಲ್ಕನೇದು ಹಿಯರ್ ಈಸ್ ಯುವರ್ ಟಿಕೆಟ್. ನಾಲ್ಕನೇದು ನೋಡಿ ಮಕ್ಕಳೇ, ಹಿಯರ್ ಈಸ್ ಯುವರ್ ಟಿಕೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಮಕ್ಕಳೇ. ಸರಿಯಾದ ರೀತಿಯಲ್ಲಿ ಇದನ್ನು ನಾವೇನು ಮಾಡ್ಕೋಬೇಕ್ರಿ, ನೋಡಿಕೊಂಡು ಹಾಕಬೇಕಾಗ್ತದೆ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಮಕ್ಕಳೇ ಇದು ಸರಿಯಾದ ರೀತಿಯಲ್ಲಿ ನಾವು ಕೀ ಆನ್ಸರನ್ನು ಬಿಡಿಸಿದ್ವಿ. ನೆಕ್ಸ್ಟ್ ಕ್ವಶನ್ ಆನ್ಸರನ್ನು ಮಾಡ್ಕೊಂಡು ಏನು ಮಾಡ್ತೀನಿ, ಕ್ಲಾಸಸನ್ನು ಮಾಡಿಕೊಂಡು ಮುಂದೆ ಅಪ್ಲೋಡ್ ಮಾಡ್ತೀನಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಇನ್ನೊಂದು ಹೇಳಬೇಕಾಗಿತ್ತು ನಾವು, ಇದು ಬಿಜಾಪುರ ಜಿಲ್ಲೆಯ ಕ್ವಶನ್ ಪೇಪರ್ ಆಗಿರ್ತದೆ ಮಕ್ಕಳೇ.